ಈ ಕಡೆ ಗ್ಲಾಸ್ ಹಿಡ್ಕೋ, ಅಜ್ಜಿದು ಗ್ಲಾಸ್ ಹಿಡ್ಕೋ, ಅಜ್ಜಿದು ಗ್ಲಾಸ್. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಬ್ಲಾಗ್ ಬಂದು ಡಿಮಾರ್ಟ್ ಶಾಪಿಂಗ್ ಬ್ಲಾಗ್, ಓಕೆನಾ? ನಾವು ಡಿಮಾರ್ಟ್ಗೆ ಹೋಗಿದ್ದು, ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ನಾವು ಹೋಗ್ತಾ ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದು ಒಂದು, ಆಗಿದ್ದು ಇನ್ನೊಂದು. ಈ ಬಿಲ್ನ ನಾನು ನಿಮ್ಗೆ ಕೊನೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ನಾನು ಡಿಮಾರ್ಟಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನೋಡ್ಕೊಂಡಿದ್ದೆ 1500 ರೂಪಾಯಿ. ಎಲ್ಲಿ ಬಂದಿದ್ಯಾ? ರೇಷನ್ ಅಂಗಡಿಗೆ, ಚಿಕ್ಕ ಅಂಗಡಿಗೆ ಹೋಗಿದ್ದೆ, ಡಿಮಾರ್ಟಿಗೆ ಬಂದಿದ್ಯಾ? ನೀನು ಕರ್ಕೊಂಬಂದ್ರೆ ಅದೇ ಬಾಳು. ನಾನೇನು ಯಾವತ್ತು ಹೆಣ್ಮಕ್ಳನ್ನ ಕರ್ಕೊಂಬರ್ಬಾರ್ದು. ಬಂದರೆ ಹುಡುಗರು ಬರಬೇಕು, ಹುಡುಗರು ಬಂದು ಯಾವುದು ಐಟಮ್ ತೊಗೋಬೇಕೋ ಅದನ್ನು ತೊಗೊಂಡೋಗ್ತಾರೆ. ಹೆಣ್ಮಕ್ಳು ಬಂದರೆ ಈ ಥರ ಯಾವ್ದು ಬೇಕೋ ಅದು ಸಿಕ್ಕಿದ ಪಕ್ಕಿದ್ದು ಹಾಕ್ತಾ ಇರ್ತಾರೆ, ಅದಕ್ಕೆ ರೇಟ್ ಜಾಸ್ತಿ ಆಗೋದು. ನೀನೇ ಕಟ್ಟಬೇಕಾಗಿರೋದು. ಎಸ್ಟಿಮೇಷನ್ ಇರೋದು 5500 ಅನ್ಕೊಂಡಿದ್ದು. ನಾನು 4500 ಹೇಳಿದ್ದು. ಓಕೆ, ಇವಾಗ ಎಸ್ಟಿಮೇಟ್ ಫಸ್ಟ್ ಅನ್ಕೊಂಡಿದ್ದು 4500 ಆಗುತ್ತೆ ಅಂತ. 1500 ಆಗುತ್ತೆ ಅಂತ. ಇವಾಗ ಎಷ್ಟಾಗಿದೆ ಅಂತ ಲಾಸ್ಟ್ ತೋರಿಸಿ. ತಗೊಳ್ಳಿ ಆಯ್ತಾ? ಇದೆಲ್ಲ ಕೊಲೆಸ್ಟ್ರಾಲ್ ಹೊಟ್ಟೆ ಬರುತ್ತೆ, ಎಣ್ಣೆಯಲ್ಲಿ ಯೂಸ್ ಮಾಡ್ಬೋದು. ಬಟ್ ಸ್ಟಿಲ್ ನಂಗೆ ಬೇಕು, ತಗೊಳ್ಳಿ ಬೇಗ. ನಿಮ್ಮ ಅಭಿಪ್ರಾಯ ತಿಳಿಸಿ. ಅಭಿಪ್ರಾಯ ಮನೆಗೆ ಹೋಗಿದ್ದಾದ್ಮೇಲೆ ದುಡ್ಡು ಕಳಿಸಿ ಫಸ್ಟ್. ಎಷ್ಟು? 2,500-3,000 ಕಳಿಸಿ. ಎಷ್ಟು ಅನ್ಕೊಂಡಿದ್ರಿ? ಎಷ್ಟಾಯ್ತು? ಬೇಜಾರಾಯ್ತಾ? ಬೇಜಾರಾಗಿದೆ. ಎಲ್ಲ ಬೇಕಾಗಿರೋ ವಸ್ತುನೇ. ನಾವು ಹೋಗ್ತಾ ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದು ಒಂದು, ಆಗಿದ್ದು ಇನ್ನೊಂದು. ಈ ಬಿಲ್ನ ನಾನು ನಿಮ್ಗೆ ಕೊನೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ನಾನು ಡಿಮಾರ್ಟಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನೋಡಿ, ಇವಾಗ 2 ಮೂಟೆ ಅಷ್ಟು ತಂದಿದ್ದೀವಿ, ಓಕೆನಾ? ನಾವು ಅಂದ್ಕೊಂಡಿದ್ದು ಬೇಕಾಗಿರೋ ಮನೆ ಐಟಮ್ಸ್ ತರೋಣ ಅಂತ. ಇವಾಗಲೂ ತಂದಿರೋದು ಮನೆ ಐಟಮ್ಸ್. ಬಟ್ ಅಲ್ಲೋದಾಗ ಎಷ್ಟು ಟೆಂಪ್ಟ್ ಆಗುತ್ತೆ ಅಂದರೆ ಎಲ್ಲ ಐಟಮ್ಸ್ ನೋಡ್ತಾ, ಅವಾಗ ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಇದಿಲ್ಲ ಅಲ್ಲ ಮನೆಯಲ್ಲಿ, ಅದು ತೊಗೊಳ್ಳೋಣ ಅನ್ಸುತ್ತೆ. ಸೊ ದಟ್ ನಾನು ಇವಾಗ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ? ಬನ್ನಿ ನೋಡೋಣ ಏನೇನು ತೊಗೊಂಡಿದ್ದೀನಿ ಅಂತ. ಇಲ್ಲ, ನಾವು ಕವರು ಚೀಲ ಏನಾರ ತೊಗೊಂಡೋಗಿಲ್ಲ ಅಂದ್ರೆ ಅಲ್ಲಿ ಕೊಡೋದಾಗ ಸಾಕಾಗೋದೇ ಇಲ್ಲ ನಾವು ತೊಗೊಂಡಿರೋ ಐಟಮ್ಸ್ಗೆ, ಓಕೆನಾ? ಇವಾಗ ಫಸ್ಟ್ ತೊಗೊಂಡಿರೋದು ನ್ಯಾಚುರಲ್ಸ್ ಗೋವಾ ಜ್ಯೂಸ್. ಇದು ನನ್ನ ಹಸ್ಬೆಂಡ್ ತೊಗೊಂಡಿದ್ದಾರೆ, ಯಾವಾಗಲೂ ಇದು ಕಂಪಲ್ಸರಿ ಫಿಕ್ಸ್. ಇದು ಮರಿಂದ ನಮ್ಮ ಅತ್ತೆಗೆ ಇಷ್ಟ ಆಯ್ತು. ಪಾಪ ಅವ್ರು ಹೋದಾಗೆಲ್ಲ ಕೇಳ್ತಾರೆ, ಕಲರ್ ಜ್ಯೂಸ್ ಬರುತ್ತಲ್ಲ ತಗೊಂಡ್ಬನ್ನಿ ಅಂತ. ಇದು ನೋಡಿದ್ರೆ ಅವ್ರಿಗೆ ಜ್ಞಾಪನ ಆದ್ರೆ ಅದಕ್ಕೆ ಅವ್ರಿಗೊಂದೋಸ್ಕರ. ಅವ್ರೇಂತಲ್ಲ, ನಾವು ಸಾಕು ಕುಡಿತೀವಿ ಮನೆಗೊಂದು ಜ್ಯೂಸು. ಹಾಗೆ ಪನ್ನೀರ್, ನಂದಿನಿ ಅವ್ರದ್ದು ಒಂದು ಪನ್ನೀರ್ ತೊಗೊಂಡಿದ್ದೀವಿ. ಇದು 200 ಗ್ರಾಮ್ಸ್ ಇದೆ, 100 ರೂಪೀಸ್ ರೇಟ್, ಓಕೆನಾ? ನೆಕ್ಸ್ಟು ಅನಿಲ್ ಶಾವ್ಗೆ ಬೇಕಾಗಿತ್ತು, ಅದು ತೊಗೊಂಡಿದ್ದೀವಿ. ಆಮೇಲಿಂದ ಇದನ್ನ ನನ್ನ ಹಸ್ಬೆಂಡ್ ಬೇಡ ಅಂದ್ರು, ಬೇಡಮ್ಮ ಜಾಸ್ತಿ ಎಣ್ಣೆ ಫ್ರೈ ಮಾಡೋದು. ಅವ್ರು ಜಾಸ್ತಿ ಎಣ್ಣೆ ಫ್ರೈ ಮಾಡೋದು ಇಷ್ಟಪಡಲ್ಲ, ಓಕೆನಾ? ಅವ್ರು ಸ್ವಲ್ಪ ಡಯಟ್ ಅಂತ ಫಾಲೋ ಮಾಡ್ತಾರೆ. ಬಟ್ ನಾನು ಡಯಟ್ ಗೇಟಲ್ಲಿ ಏನು ಫಾಲೋ ಮಾಡೋಲ್ಲ. ಇದನ್ನು ತೊಗೊಂಡಿದ್ದಾಯ್ತು, ಇದು ಬೇಕು ಅಂತ, ಅದಕ್ಕೆ ಫ್ರೈ ಮಾಡೋದಿಲ್ಲ ತೋರ್ಸಮ್ಮ, ಇದನ್ನು ಫ್ರೈ ಮಾಡೋಣ. ನೆಕ್ಸ್ಟು ಸೊ ಇದು 2 ಪ್ಯಾಕೆಟ್ ತೊಗೊಂಡಿದ್ದೀವಿ. ಚೆನ್ನಾಗಿರುತ್ತೆ. ಇದು ನಮ್ಮನೆಗೆ ಒಂದು ತೊಗೊಂಡಿದ್ದೀವಿ, ಮತ್ತೆ ನಮಗೆ ಗಾಡಿ ಅವನಿಗೂ ಬೇಕಲ್ಲ, ಅದಕ್ಕೆ ಅವ್ನಿಗೊಂದು ನಮಗೊಂದು. ಆಮೇಲಿಂದ ಮ್ಯಾಗಿ ಪ್ಯಾಕೆಟ್ಸ್. ಅವಾಗ ಮ್ಯಾಗಿ ಮಾಡ್ತೀವಿ, ವೆಜ್ ಮ್ಯಾಗಿ ಮಾಡ್ತೀವಿ, ಎಗ್ ಮ್ಯಾಗಿ ಮಾಡ್ತೀವಿ. ಸೊ ದಟ್ 1 2 3 4 5 6 ಓಕೆ 5 6 ಪ್ಯಾಕೆಟ್ಸ್ ಮ್ಯಾಗಿ ತೊಗೊಂಡಿದ್ದೀವಿ. ನೀವು ಕೇಳ್ಬೋದು ಯಾಕೆ ಫ್ಯಾಮಿಲಿ ಪ್ಯಾಕೆಟ್ ತೊಗೊಳ್ಳೋಲ್ಲ ಅಂತ. ಬಿಕಾಸ್ ಅದು ಒಂದ್ಸರಿ ತೆಗ್ಬಿಟ್ರೆ ಲೂಸ್ ಆಗಿರುತ್ತಲ್ಲ, ಅದಕ್ಕೆ ನಾವು ಪ್ಯಾಕ್ ಮಾಡಿಲ್ಲ ಅಂದರೆ ಅದು ಮೆತ್ತೆ ಆಗೋಗ್ಬಿಡುತ್ತೆ ಅಂತ. ಸೊ ದಟ್ ಪ್ಯಾಕೆಟ್ಸ್ ತೊಗೊಂಡ್ವಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು ಮನೆಗೆ, ಅದು ತೊಗೊಂಡ್ವಿ. ಹಾಗೆ ದೇವ್ರ ಹಾಗೆ ಪ್ಯಾಡ್ ಬೇಕಿತ್ತು, ಅದೊಂದು ನೆಸೆಸರಿ ಅಲ್ಲ. ಹಾಗೆ ಸಂತೂರ್ ಸೋಪು, ಇದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ ಅವ್ರಿಗೆ. ಹಾಗೆ ತುಪ್ಪ, ಮನೆಗೆ ತುಪ್ಪ ಬೇಕಾಗಿತ್ತು, ಅದು.
ಆಮೇಲಿಂದ ಗುಡ್ ಡೇ ಬಿಸ್ಕೆಟ್ ಬೇಕಾಗುತ್ತೆ ಸಂಜೆ ಬರ್ತಲ್ಲ ಟೀ ಟೈಮ್ಗೆ 2 ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡು. ಅಂದರೆ ಇದು ಗಂಧದ ಕಡ್ಡಿ, ಇದು ಮನೆ ಪೂಜೆಗೆ ಬೇಕಾಗುತ್ತಲ್ಲ. ಆಮೇಲಿಂದ ಗುಡ್ ನೈಟ್ ಸೊಳ್ಳೆಗೆ ಬೇಕೇ ಬೇಕಿದು. ಆಮೇಲಿಂದ ಫುಡ್ ಚಮ್ಸ್ ಮಯೋನೀಸ್ ಬೇಕಾಗುತ್ತೆ. ಅವಾಗ ಸ್ಯಾಂಡ್ವಿಚ್ ಮಾಡ್ತಿರ್ತಾರೆ ನನ್ನ ಹಸ್ಬೆಂಡು, ಡಯಟ್ ಫುಡ್ ಅನ್ಕೊಂಡು ಮಾಡ್ತಾರೆ. ಇದು ಮಯೋನೀಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಬನ್ನಿ ಇದು ಇನ್ನೊಂದು 2 ತೊಗೊಂಡ್ವಿ. ಸೊ ದಟ್ ಇದೊಂದು. ನೆಕ್ಸ್ಟ್ ಸಕ್ಕರೆ, ಇದು 1 kg ಅಲ್ಲಿ ನೋಡಿದಾಗ ಲೂಸೇ ಜಾಸ್ತಿ ಇತ್ತು ಪ್ಯಾಕೆಟ್ಗಿಂತ. ಸೊ ದಟ್ ಇದನ್ನೇ ತಗೊಂಡು. ಹಾಗೆ ನಾನು ಲೂಸ್ ಶುಗರ್ 44 ಇತ್ತು, ಪ್ಯಾಕೆಟ್ ಚೆಕ್ ಮಾಡಿದಾಗ 43 ಇತ್ತು. ಅದಕ್ಕೆ ಮನೆಗೆ ಶುಗರ್ ಬೇಕಿತ್ತು. 1 2 3 ಪ್ಯಾಕೆಟ್ ಶುಗರ್, 3 kg ಶುಗರ್. ನಮ್ಮ ಮನೆಗೂ ಆಗುತ್ತೆ, ಹಾಗೆ ಅಕ್ಕನ ಮನೆಗೂ ತಗೊಂಡಿದ್ದೀವಿ ಜೊತೆಗೆ. ಆಮೇಲೆ ಏಲಕ್ಕಿ ಬರ್ತಾ ಗೋಲ್ಡ್ ರೇಟ್ ಆಗ್ತಾ ಬಂದಿದೆ. kg 700 ಇಂದ 800 ಇದೆಯಂತೆ. ಇದು ಬರೀ 10 ಗ್ರಾಮ್ ತಗೊಂಡಿದ್ದು 64 ರುಪೀಸ್. ಡಿಮಾರ್ಟ್ ಪ್ರೈಸ್ ಅರೌಂಡ್ 54 ರುಪೀಸ್ ಆಗಿದೆ. ಆಮೇಲಿಂದ ಸೋಪು, ಓಕೆ, ದೆನ್ ಧನಿಯಾ ಪೌಡರ್, ಆಮೇಲಿಂದ ಬಟ್ಟೆ ಒಗೆಯ ಸೋಪಿನ ಪೌಡರ್, ಹಾಗೆ ಪಾತ್ರೆ ತೊಳೆಯೋಕ್ಕೆ ಜೆಲ್. ಆಮೇಲಿಂದ ಗೋಧಿ ಹಿಟ್ಟು, ಚಪಾತಿ. ನಮ್ಮನೇಲಿ ರೈಸ್ಗಿಂತ ಗೋಧಿ ಹಿಟ್ಟೆ ಜಾಸ್ತಿ ಯೂಸ್ ಮಾಡ್ತೀವಿ. ಗೋಧಿ ಹಿಟ್ಟು. ಇವಾಗ ಈ ಪ್ಯಾಕೆಟ್ ಆಯ್ತು. ಈ ಪ್ಯಾಕೆಟಲ್ಲಿ ಏನೇನಿದೆ ಅಂತ, ಇದು ಫೇವ್ರೇಟ್ ನನ್ನ ಸೆಕ್ಷನ್ ಇತ್ತು ಫುಲ್. ಓಕೆನಾ? ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇದರಲ್ಲಿ ಬಲ್ಬ್ ತಗೊಂಡ್ಬೇಡ, ಮನೆಗೆ ಬೇಕಿತ್ತು ಯೂಸ್ಗೆ ಅಂದ್ಬಿಟ್ಟು. ಅದಾದ್ಮೇಲೆ ಇದು ನಮ್ಮ ಪತಿದೇವರು ತಗೊಂಡಿದ್ದಾರೆ. ಅವ್ರು ನೀರು ಕುಡಿಯಲ್ಲ ಆಯ್ತಾ. ಫಸ್ಟ್ ನೋಡ್ಬಿಟ್ರು ತಗೊಳ್ಳ ಅಂದ್ರು. ಆಮೇಲಿಂದ ನಾ ಕುಡಿಯಲ್ವ ಅಂತ ಹೇಳಿದ್ರು. ನಾ ಹೇಳ್ದೆ ಇವಾಗ ಇದನ್ನ ಅಟ್ಲೀಸ್ಟ್ ಅವ್ರಿಗೆ ಕೊಡ್ಸಿದ್ರೆ ತಗೊಂಡಿದ್ದೀನಿ ಅಂತ ನೀರು ಕುಡಿತಾರೆ ಅಂದ್ಬಿಟ್ಟು ಇದು ತಗೊಂಡ್ವಿ. ಚೆನ್ನಾಗಿದೆ ಒಂಥರ ಬಾಟಲ್. ಎಷ್ಟು ಲೀಟರ್ ಇದೆ ಇದು? ಓಕೆ, 2 ಲೀಟರ್ 200 ml ಇದೆ. ಇದು ಕಾಸ್ಟ್ ಬಂದ್ಬಿಟ್ಟು 349 DRP ಸಾರಿ ಡಿಮಾರ್ಟ್ ಪ್ರೈಸ್. ಚೆನ್ನಾಗಿದೆ. ಸೊ ಅದನ್ನ ಗೋಯಿಂಗ್ ಫಾರ್ವರ್ಡ್ ನಾನು ವಿಡಿಯೋ ಮಾಡ್ತಾ ಇರ್ತೀನಲ್ಲ, ನೀವೇ ಪ್ರೂಫ್ ಇರ್ತೀರಾ ಅವ್ರು ಈಗ ನೀರು ಕುಡಿತಾರೋ ಇಲ್ವೋ ಅಂತ. ಓಕೆನಾ? ಈ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಕೆಲಸ ಕುತ್ಕೊಳ್ಳೋಕ್ಕಿಂತ ಮುಂಚೆ ನೀರು ತುಂಬಿಸೋದು, ಆಮೇಲೆ ಅವ್ರು ಕೆಲಸ ಮುಗಿಸ್ತಾರಲ್ಲ ಅಷ್ಟು ಫುಲ್ ಖಾಲಿ ಮಾಡಿರ್ತಾರೆ. ಸೊ ದಟ್ 2200 ml ಇದೆ. ಪ್ರೈಸ್ ಬಂದ್ಬಿಟ್ಟು 349 350 ರುಪೀಸ್ ಇದೊಂದು. ಆಮೇಲಿಂದ ಬರ್ಡ್ಸ್ ಬೇಕಿತ್ತು ಸ್ವಲ್ಪ ಅದು ತಗೊಂಡ್ವಿ. ಆಮೇಲಿಂದ ಈ ಪ್ಲೇಟ್ ತಗೊಂಡ್ವಿ, ತುಂಬ ಚೆನ್ನಾಗಿತ್ತು. ನಾನು ಕುಕಿಂಗ್ ಬ್ಲಾಗ್ಸ್ ಮಾಡ್ತೀನಲ್ಲ, ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂದ್ಬಿಟ್ಟು ಇದೊಂದು ತಗೊಂಡೆ. ಇದೊಂದು 39 ರುಪೀಸ್ ಆಯಿತು. ಆಮೇಲಿಂದ ಇದೆರಡು ಪ್ಲೇಟ್ಸ್. ಓಕೆನಾ? ನಮ್ಮ ಅಮ್ಮನ ಮನೆಗೆ ಬೇಕಿತ್ತು. ಅವರು ಪ್ಲೇಟ್ ಸ್ಟಾರ್ಟಿಂಗ್ ಒಂದು ಪ್ಲೇಟ್ಸ್ ತೊಗೊಂಡೋಗಿ ಕೊಟ್ಟಿದ್ದು, ಅದು 99 ಇದು ಕಪ್ಸ್ ಇತ್ತು. ಅದಕ್ಕೆ ಇದೊಂದು 2 ತೊಗೊಂಡೋಗಿ ಕೊಡೋಣ, ಡಿಫ್ರೆಂಟ್ ಆಗಿರುತ್ತೆ ಅಂತ 2 ಪ್ಲೇಟ್ಸ್ ತೊಗೊಂಡೆ ಅವ್ರಿಗೆ. ಆಮೇಲಿಂದ ಇದನ್ನ ಯಾಕೆ ತಗೊಂಡಿದ್ದಾರೆ, ಇದು ಪ್ಲಾಸ್ಟಿಕ್ ಫ್ಲವರ್. ಕುಕಿಂಗ್ ಬ್ಲಾಗ್ ಮಾಡಿದಾಗ ಅಡಿಗೆ ಎಲ್ಲ ಮಾಡಿದಾಗ ಈ ಸೈಡಲ್ಲಿ ಗ್ರೀನ್ ಮ್ಯಾಟ್ ಜೊತೆಗೆ ಇದು ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದೊಂದು ತಗೊಂಡೆ. ತುಂಬಾ ಚೆನ್ನಾಗಿದೆ. 199 ಡಿಮಾರ್ಟ್ ಪ್ರೈಸ್ ಇದೊಂದು. ಆಮೇಲಿಂದ ಇದು ಎಕ್ಸ್ಟೆನ್ಷನ್, ಇದ್ರ ಬಗ್ಗೆ ಹೇಳಬೇಕು. ನಾವು ಪವರ್ ಬ್ಯಾಂಕ್ ತಗೊಂಡ್ವಿ, ನಾವು ಒಂದು ಫೋನ್ ತಗೊಂಡಿದ್ವಿ. ಸೀರಿಯಸ್ಲಿ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಹೋಗಿ ಫೋನ್ ತಗೋತಾರೆ ಆಯ್ತಾ, ಅವ್ರೇನು ದುಡ್ಡು ಕೂಡಿಕೆ ತಗೊಂಡಿರ್ತಾರೆ. ಆ ಶಾಪ್ನ ಒಂದು ವಿಡಿಯೋದಲ್ಲಿ ತೋರಿಸಿರ್ತೀನಿ ನಿಮಗೆ. ನನ್ನ ತಂಗಿ ಫೋನ್ ತಗೊಂಡು ಫೋನ್ ಓಪನ್ ಮಾಡ್ತಾ ಇರ್ತೀನಿ. ರಿಯಲ್ಮಿ ಅನ್ಸುತ್ತೆ. ಓಕೆನಾ? 12,000 ಕೊಟ್ಟು ತಗೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಮೇಡಮ್ ಅಂತೆಲ್ಲ ಹೇಳಿ ಕೊಟ್ಟರು. ವಿತಿನ್ 3 days ಆ ಫೋನ್, ರಿಯಲ್ಮಿ ಅಲ್ಲ ರೆಡ್ಮಿ. ವಿತಿನ್ 3 days ಫೋನು ಹೆಂಗ್ ಗೊತ್ತಾ, ಪಾಸ್ವರ್ಡ್ ಹಾಕಿದ್ರೆ ಲಾಕ್, ನಾವು ಹಾಕಿರೋ ಪಾಸ್ವರ್ಡ್ ಹಾಕಿದ್ರೆ ಓಪನ್ ಆಗ್ತಿಲ್ಲ. ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಆಗಬೇಕು. ಆಮೇಲೆ ಹೋಗಿ ತೋರಿಸ್ಕೊಂಡು ಆಮೇಲೆ ಅವ್ರು ಹೋದ್ವಿ ಸರ್ವಿಸ್ ಸೆಂಟರ್ ಕೊಟ್ವಿ. ಅವ್ರು ಫೋನ್ ಅಂಗಡಿ ಕೊಟ್ಟು ಅವ್ರು ಸರ್ವಿಸ್ ಸೆಂಟರ್ ಕೊಡಕ್ಕೆ ಹೋದ್ರೆ ಅಲ್ಲೋ ಕೊಟ್ವಿ. ಆಮೇಲೆ ವಾಪಸ್ ಕೊಟ್ಟರು, ಇಲ್ಲ ವರ್ಕ್ ಆಗುತ್ತೆ ಇವಾಗ ಅಂತ. ಮತ್ತೆ ಹಂಗೆ ಆಯ್ತು, ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ವಿಡಿಯೋ ಮಾಡ್ಕೊಂಡು ಪ್ರೂಫ್ ಸಮೇತ ಹೋದ್ರು. ಆ ಸರ್ವಿಸ್ ಸೆಂಟರ್ ಹೇಳೋ ಕಾರಣ ಏನು ಗೊತ್ತಾ, ಮೇಡಮ್ ನೀವು ಆ ಬಟನ್ನೇ ಅಮ್ತಿದ್ದೀರಾ, ನೀವೇ ಸ್ವಿಚ್ ಆಫ್ ಮಾಡ್ತಿದ್ದೀರಾ ಅಂತ. ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಪ್ಪ, ನಾನು ರಿಯಲಿ ಸಜೆಸ್ಟ್ ಮಾಡ್ತೀನಿ ಅಂತ. ಪರ್ಸನಲಿ ತಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಹಾಕಿ ಜಾಸ್ತಿನೇ ತಗೊಂಡ್ಬಿಡಿಸಿ. 12,000 ಫೋನು ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಾಗಿದ್ದು ನಮ್ಗೆ ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್. ಕಸ್ಟಮರ್ ಅಂತ ಒಂದು ರೆಸ್ಪೆಕ್ಟ್ ಇಲ್ಲ ಆಯ್ತಾ. ಅವರು ಶಾಪ್ ಓನರ್ ಹೇಳ್ತಾರೆ, ಮೇಡಮ್ ವಿಡಿಯೋ ಮಾಡ್ಕೊಂಡ್ ಬನ್ನಿ ಕೊಡಿಸ್ತು, ಹೊಸ ಫೋನ್ ರಿಪ್ಲೇಸ್ಮೆಂಟ್ ಕೊಡ್ತಾರೆ ಅಂತ. ಸರ್ವಿಸ್ ಸೆಂಟರ್ ಹೋದಾಗ ಅವ್ನು ಹೇಳ್ತಾನೆ ನೀವೇ ಸ್ವಿಚ್ ಆಫ್ ಮಾಡ್ತಿದ್ದೀರಾ ಅಂತ. ಲಿಟ್ರಲಿ ಪಾಪ ನನ್ನ ತಂಗಿ ಯೂಸ್ ಮಾಡೋಕ್ಕಾಗದೆ ಫೈನಲಿ ನಮಗೆ ರಿಪ್ಲೇಸ್ಮೆಂಟು ಸಿಕ್ಕಿಲ್ಲ. ಇವತ್ತು ಸಹ ಕಾಲ್ ಮಾಡ್ತೀರಾ ನಮ್ಮ ಅಮ್ಮನ ಜೊತೆ, ಕೊನೆಗೆ ಆ ಫೋನ್ ನಮ್ಮ ಅಮ್ಮಂಗೆ ಕೊಟ್ವಿ, ನೀವು ಯೂಸ್ ಮಾಡ್ಕೋ ಅಂತ. ಅವ್ರ ಹತ್ರ ಒಂದು ಫೋನ್ ಇತ್ತು. ಅವ್ರ ಫೋನಲ್ಲಿ ಮಾತಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಮತ್ತೆ ಸ್ವಿಚ್ ಆನ್ ಮಾಡಿ ಕಾಲ್ ಮಾಡ್ತಾರೆ. ಕಸ್ಟಮರ್ಸ್ಗೆ ಬೆಲೆನೇ ಇಲ್ಲ. ನಾವು ತಗೊಂಡಿಲ್ಲ ಅಂದ್ರೆ ಫೋನ್ ಅಂಗಡಿಗೆ ಯಾರು ಹೋಗ್ತಾರೆ ಮತ್ತೆ ಫೋನ್ ತಗೊಳಕ್ಕೆ ಅಂತ. ಫಸ್ಟ್ ಎಕ್ಸ್ಪೀರಿಯನ್ಸ್. ಆ ಫೋನ್ ತಗೋತಾ ಹಂಗೆ ಒಂದು ಪವರ್ ಬ್ಯಾಂಕ್ ತಗೊಂಡ್ವಿ. ಪವರ್ ಬ್ಯಾಂಕ್ ವರ್ಕಿಂಗ್ ಗುಡ್ ದೇವದಿಂದ. ಅದಕ್ಕೆ ಎಕ್ಸ್ಟೆನ್ಷನ್ ಬೇಕಾಗಿತ್ತು. ಅಲ್ಲೇ ಕೇಳಿದಾಗ 500 ಅಂದ್ರು. ಬಟ್ ಇಲ್ಲಿ ವರ್ತ್ ಇದೆ ಅನ್ಸುತ್ತೆ. ಇದು ಎಷ್ಟಾಯ್ತದೆ? 100 ರುಪೀಸ್. ತುಂಬಾ ವರ್ತ್ ಇದೆ. ಇದೊಂದು ಎಕ್ಸ್ಟೆನ್ಷನ್ ಬೇಕಿತ್ತು ತಗೊಂಡ್ವಿ. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಾಯ್ತು ಕುಕಿಂಗ್ಗೆ. 1 2 3 4 5 ತಗೊಂಡೆ. ಇದು ಚಿಲ್ಲಿ ಪೌಡರು, ಉಪ್ಪು ಎಲ್ಲ ಹಾಕಕ್ ಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಈ ತರ ನೀಟಾಗೆ ಒಂದೇ ಕಲರ್ ಅಲ್ಲಿ ಇದೆ, ಚೆನ್ನಾಗಿರುತ್ತೆ ಅಂತ ಇದೊಂದು 5 ತಗೊಂಡೆ. ಇದು ಸರ್ವಿಂಗ್ ಬೌಲ್ ತರ ಬೇಕಾಗುತ್ತೆ ಅಂತ ಇದೊಂದು ತಗೊಂಡೆ. ಇದು 39 ಒಂದು. ಇದು ಅವಾಗಲೇ ತೋರಿಸಿದ್ದು 39. ಒಂದು ಬಂದ್ಬಿಟ್ಟು 29 ಬರುತ್ತೆ. ಸೊ ದಟ್ 5 ತಗೊಂಡಿದ್ದೀನಿ ನಾನು. ಇದನ್ನು ಬೇಕಾಗುತ್ತೆ ಅಂದ್ಬಿಟ್ಟು ಇದೊಂದು. ಆಮೇಲಿಂದ ಇನ್ನೊಂದು ಸರ್ವಿಂಗ್ ಬೌಲ್ ಬೇಕಾಯ್ತು. ಬಿಕಾಸ್ ಬಜ್ಜಿ ಬೋಂಡ ಏನಾರ ಡ್ರೈಡ್ ಐಟಮ್ನ ರೆಸಿಪಿ ಮಾಡಿದ್ರೆ ಇದು ನೀಟಾಗಿ ಡೆಕೋರೇಟಿವ್ ಆಗಿ ಪ್ರೆಸೆಂಟ್ ಮಾಡ್ಬೋದು ಅಂತ ಇದೊಂದು ತಗೊಂಡೆ. ಆಮೇಲಿಂದ ಇದೊಂದು ಯಾಕೆ ತಗೊಂಡಿದ್ದು ಅಂದ್ರೆ ಇವಾಗ ಒಂದೊಂದು ಡಿಶಸ್ ಒಂದೊಂದು ತರ ಇರುತ್ತಲ್ಲ, ಏನಾರ ಕೆಚಪ್ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಇದ್ದಾರೆ.
ಆಮೇಲಿಂದ ಇದು ಪೀಲರ್ ಹಾಕಿ ಬೇಕಾಗಿತ್ತಂತೆ, ಅಕ್ಕ ಸ್ವಲ್ಪ ಬಿಸಿ ಇದ್ರು, ಅದಕ್ಕೆ ನಾವು ಹೋಗಿದ್ವಲ್ಲ ಪೀಲರ್ ತಂದು. ಇದಂತೂ ಒಳ್ಳೆ ಕಾಂಬಿನೇಷನ್, ರೇಡಿಯಂ ಕಲರ್ ಅಲ್ಲಿ ಸಿಕ್ತು. ಇದೊಂದು ಪೀಲರು. ಆಮೇಲೆ ಇದು ಸೂಪರ್ ಡೂಪರ್ ಆಗಿರುವಂತ ಬ್ರಷ್, ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿತ್ತು. ನನ್ನ ಹಸ್ಬೆಂಡ್ ತಗೊಂಡ್ರು. 99 ರುಪೀಸ್ ಇದೆ ಇದು. ಆಮೇಲೆ ನಾನು ಸ್ವಲ್ಪ ಕ್ಲಿಪ್ಸ್ ಬೇಕಾಗಿತ್ತು, ಬಿಕಾಸ್ ನನಗೆ ಮ್ಯಾಟ್ ಫಿನಿಶ್ ಕ್ಲಿಪ್ಸ್ ಹುಡುಕ್ತಿದ್ದೆ. ಇದೊಂದು ರಬ್ಬರ್ ಬ್ಯಾಂಡ್ ಬೇಕಿತ್ತು. 35 ಒಂದು ಬಂಚ್ ಆಲ್ಮೋಸ್ಟ್ 6 ಇದೆ. 35 ಡಿಮಾರ್ಟ್ ಪ್ರೈಸ್ 35. ಇದೊಂದು 39. ಈ ಕ್ಲಿಪ್ ಚೆನ್ನಾಗಿದೆ. ಇದು ಮತ್ತೆ ಚಿಕ್ಕ ಚಿಕ್ಕ ಕ್ಲಿಪ್ಸ್, ಸ್ಮಾಲ್ ಕ್ಲಿಪ್ಸ್. ಮತ್ತೆ ಇದೊಂಥರ ಅದರ ಫಂಕ್ಷನ್ಸ್ ಹೋದಾಗ ಡೈಮಂಡ್ ತರ ಇದಿದೆ, ಅದೊಂದು. ಇದೊಂದು ಈಗ ಇಷ್ಟು ತಗೊಂಡಿದ್ದಾಯ್ತು. ಓವರ್ ಆಲ್ ನನ್ನ ಹಸ್ಬೆಂಡ್ ಎಸ್ಟಿಮೇಟ್ ಮಾಡಿ ಅವ್ರು ಹೋಗ್ತಾನೆ ಹೇಳಿದ್ರು, ಕರ್ಕೊಂಡು ಹೋಗ್ತೀನಿ ನನ್ನ ಜಾಸ್ತಿ ತಗೊಳಂಗಿಲ್ಲ ಅದು ಇದು ಅಂತ ಅನ್ಕೊಂಡೋದ್ರು. ನಾನು ಸುಮ್ಮನೆ ಒಂದ್ಸಲ ಓಕೆ ಅಂತ ಹೋಗಿದ್ದೆ ಅವ್ರ ಜೊತೆಗೆ. ಹೋಗ್ತಾ ಅವ್ರು ಅನ್ಕೊಂಡಿದ್ದು 1500 ಇಂದ 2000 ಆಗ್ಬೋದು ಅಂತ. ಬಟ್ ಇವಾಗ ಆಗಿರೋದು ಎಷ್ಟು ಅಂತ ಅವರಿಂದನೇ ಕೇಳಿಸ್ತೀನಿ. ಅವ್ರು ಹೇಳ್ತಿದ್ರು, ಕೊನೆಗೂ ನೀನು ಹತ್ರ ನಾನು ಅನ್ಕೊಂಡಿದ್ದಷ್ಟೇ ಮಾಡಿದೆ ಅಂತ. ಟೋಟಲಿ ಡಿಮಾರ್ಟ್ ಇಂದ ತಗೊಂಡಿದ್ದು ಇಷ್ಟು ಸಾಮಾನು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಕಂಪ್ಲೀಟ್ ವಿಡಿಯೋನ ನೋಡಿ ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಯಾರಾಗಿನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಂದೊಂದು ಸಜೆಷನ್, ಯಾರು ಹೆಣ್ಮಕ್ಳನ್ನಂತೂ ಕರ್ಕೊಂಡು ಹೋಗ್ಬೇಡಿ ಈ ಶಾಪಿಂಗ್ ಮಾಲ್ ಒಳಗೆ. ಈ ಮನೆ ಸಾಮಾನುಗಳಿಗೂ ಯಾವಾಗ್ಲೂ ಅಷ್ಟೇ ಹೆಣ್ಮಕ್ಳನ್ನ ಶಾಪಿಂಗ್ ಸೆಂಟರ್ ಕರ್ಕೊಂಡು ಹೋಗ್ಲಿ. ಕರ್ಕೊಂಡು ಹೋದ್ರೆ ಪಕ್ಕ ಈ ತರ ಹೆವಿ ಟೋಕನ್ ಆಗುತ್ತೆ, ಆಯ್ತಾ? ಏನ್ ಟೋಕನ್ ಇಲ್ಲ, ಬೇಕಾಗಿರೋ ನೆಸೆಸರಿ ಐಟಮ್ಸ್ ತಗೊಂಡು. ಬೇಕಾಗಿರೋ ನೆಸೆಸಿಟಿ ಐಟಮ್ ಅಂತ ಇಷ್ಟು ತಗೊಂಡವ್ರೆ. ಇನ್ನು ಬೇಡದಾರ ತಗೊಂಡ್ಬಿಟ್ಟಿದ್ರೆ ಇನ್ನು ಏನೇನ್ ತಗೊಂಡ್ಬಿಡ್ತಾ ಇದ್ರು. ಮನೆಗೆ ಬೇಕಾಗಿರೋ ಐಟಮ್ಸ್ ತಗೊಂಡಿದ್ದು. ಬಟ್ ಇವ್ರ ಎಸ್ಟಿಮೇಷನ್ ಇದ್ದು 1500 ಇಂದ 2000 ಅಂತ ಆಗಿದ್ದು. ಬಟ್ ಆಕ್ಚುಯಲ್ ಬಿಲ್ ಆಗಿದ್ದು ಎಷ್ಟು ಅಂದ್ರೆ 4500 ಆಗಿದ್ದು. ಏನ್ ನಿಮ್ಮ ಅಭಿಪ್ರಾಯ? ನಾನು 1,500 ಅಂತ ಅನ್ಕೊಂಡು ಹೋಗಿದ್ದು. ಅದು ಇವಳು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ, ನಾನೇ ಹೋಗ್ತಾ ಇದ್ದೆ. ನಮ್ಗೆ ಗೊತ್ತು ಟೋಕನ್ ಆಗ್ತಾ ಇಲ್ಲ ಅಂತ. ಬಟ್ ಅಂದ್ರೂ ಹೋಗ್ಲಿ ಪಾಪ ಅಂದ್ಬಿಟ್ಟು ಕರ್ಕೊಂಡ್ಬಿಟ್ಟಿದ್ದೀನಲ್ಲ, ಕರ್ಕೊಂಡಿರೋ ಕಾರಣ ಹೋಗ್ಲಿ ಹೋಗ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದೆ. ಕರ್ಕೊಂಡು ಹೋದ್ರೆ ಅಲ್ಲಿ ಒಂದಾದ್ಮೇಲೆ ಒಂದು ತಗೊಂಡು ಅದು ಒಂಥರ ಅಲ್ಲಿ ಎಲ್ಲ ಏನ್ ನೋಡ್ತಾ ಇದ್ರು ನಮ್ಗೆ ತಗೋಬೇಕು ಅಂತಾನೆ ಅನ್ಸುತ್ತೆ. ಏನಕ್ಕೆ ಅಲ್ಲಿ ಆ ತರ ಆಫರ್ಗಳಿರುತ್ತೆ, ಬೈ ಒನ್ ಗೆಟ್ ಒನ್. ಅದನ್ನ ನೋಡಿ ನಮ್ಗೆ ಟೆಂಪ್ಟ್ ಆಗಿ ತಗೊಂಡ್ಬಿಡ್ತೀವಿ. ಸೊ ಆಲ್ಮೋಸ್ಟ್ ತಗೊಂತಾ ಇದು ಗೊತ್ತಲ್ಲ ನೋಡಿ, ಇಲ್ಲಿ ಬೇಕಾಗಿ ಏನೇನೋ ಅದು ಮನೆಗೆ ಕುಕಿಂಗ್ ಅಂತ ಏನೇನೋ ಬೇಕು ಅಂತ ತಗೊಂಡ್ಲು. ಹೌದು, ಬೇಕಾಗಿರೋ ಐಟಮ್ಸ್ ತಗೊಂಡಿದ್ದು, ಬೇಡದೇ ಐಟಮ್ಸ್ ತಗೊಂಡಿಲ್ಲ. ಪಾಪ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದು 1500 ಇಂದ 2000, ಬಟ್ ಆಗಿದ್ದು 4500. ನಾನ್ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬೇಕಾಗಿತ್ತಲ್ಲ. ನಾವ್ ಹೆಣ್ಮಕ್ಳು ಏನ್ ಜಾಸ್ತಿ ತಗೋತೀವಿ ಅಂತ ಹೇಳ್ತೀವಿ, ನಾವೇನು ತಗೊಳ್ಳೋದ ಎಲ್ಲ ಮನೆಗ್ ಬೇಕಾಗಿರೋ ಐಟಮ್ಸ್ ನಮ್ಗೊಂದ್ ಸ್ವಲ್ಪ ಬೇಕು ಅಂತ ತಗೋತೀವಿ ಅಷ್ಟೇ. ಆದ್ರೆ ಜಾಸ್ತಿ ಆಯ್ತು ಅಂತ ಇವಾಗ ಎಸ್ಟಿಮೇಷನ್ ಒಂದಿತ್ತು, ಆಕ್ಚುಯಲಿ ಒಂದಾಯ್ತು ಅಲ್ಲ. ಸೊ ದಟ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ. ಬ್ಲಾಗ್ ಇಷ್ಟ ತುಂಬಾ ಇಷ್ಟ ಆಗಿರುತ್ತೆ ಬಿಡಿ, ಚೆನ್ನಾಗಿ ಖರ್ಚು ಆಯ್ತಲ್ಲ, ಇಷ್ಟ ಆಗಿರುತ್ತೆ. ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್. ಬಟ್ ಗಾಯ್ಸ್ ನೀವು ಅನ್ಕೋಬೇಡಿ ನಾನೇ ಖರ್ಚು ಮಾಡಿದೀನಿ ಅಂತ. ಇವಾಗ ಕಿತ್ತಿಸ್ತೀನಿ ನಾನು ಸುಮ್ಮನೆ ಕೊಡ್ಲಿಲ್ಲ ಅನ್ಕೊಳ್ಳಿ, ಹಂಗೆ ನೈಟ್ ಎಲ್ಲ ಹಂಗೆ ರಿವೈಂಡ್ ಮಾಡ್ತಾನೆ ಇರ್ತೀನಿ. ಕ್ಯಾಸೆಟ್ ರಿವೈಂಡ್ ಮಾಡ್ತಾರಲ್ಲ ಆ ತರ ರಿವೈಂಡ್ ಮಾಡ್ತಾನೆ ಇರ್ತೀನಿ. ದುಡ್ಡು ಅಂತ ಆ ಹಿಂಸೆಗನ ಕೊಡ್ಬೇಕಾಗ್ತದೆ. ಇವಾಗ ಏನ್ ಗೊತ್ತಾ, ಒಂದು ಇದಿದೆ, ಅದೆಲ್ಲ ಗೊತ್ತಿಲ್ಲ. ಥಾಟ್ ಇದೆ. ಯಾವ ತೋಟ? ಮನೆ ಮುಂದೆ ಇರೋ ಪಾಟು. Your money is your money. Sorry. No. My money. Okay. My money, and you have to give your money. You have to give your money to become my money. Please tell. No, ಅದೆಲ್ಲ ಥಾಟ್ ಇದಿದೆ, ಒಂದು ಗಾದೆ ಮಾತೆಲ್ಲ ಹೆಣ್ಮಕ್ಳು ಹೇಳ್ತಾರೆ. Your money is my money, my money is my money. ಅಷ್ಟೇ. ಇದು ಥಾಟ್, ಇದು ಒಂದು ಲೋಗೋ. ಓಕೆನಾ? ಸೊ ದಟ್ ಈ ವಿಡಿಯೋ ಗಂಡ ಮಕ್ಳ ಕಡೆ ಇನ್ನೊಂದು ಡೈಲಾಗ್ ಇದೆ, ಅದು ಹೇಳಿದ್ರೆ ಓಡೋಗ್ಬಿಡ್ತೀವಿ. ಬೇಡ ಸುಮ್ಮನೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮಗೆ ಯಾವಾಗ ನೋಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಅಂತ ಏನೇ ಕೇಳ್ತೀಯ? ಈ ವಿಡಿಯೋ ಇಷ್ಟ ಹೇಳಿದ್ರೆ ಹೇಳ್ಕೊಡ ನಂಗೆ. ಯಪ್ಪ, ನಾವ್ ವಿಡಿಯೋ ಮಾಡ್ತಾ ಇವರೇ ಎವ್ವಿ ಕಾಟ ಕೊಡೋದಿಂದ ಬಂದು ನಿಂತ್ಕೊಳ್ಳೋದು, ಸ್ಮೈಲ್ ಮಾಡ್ಸೋದು, ನಗು ಬರೋದೆಲ್ಲ ಇವರೇ ಮಾಡ್ಸೋದಾಯ್ತಾ? ನಾನು ನಗ್ತಿದ್ದೀನಿ ಲಾಸ್ಟ್ ಅಲ್ಲಿ ಏನಾರ ಇದು ಏನ್ ಮಾಡ್ತಾ ವಿಡಿಯೋ ಅಂದ್ರೆ ಅದಕ್ಕೆ ಇವ್ನೇ ಕಾರಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ಟೇಕ್ ಕೇರ್, ಬೈ. ಏನ್ ಮಾಡಿದೀವಿ ಹೇಳಿ? ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮಾಡ್ಬಿಡಿ. ಒಂದು ಏನೋ ಸಬ್ಸ್ಕ್ರೈಬ್. ಓಕೆ, ಬೈ. ಡೈರೆಕ್ಟ್ ಡೆಲಿವರಿ. ಎಷ್ಟು ಎಸ್ಟಿಮೇಷನ್? ಕಮ್ಮಿ ಆದ್ರೆ ಜ್ಯೂಸ್ ಕೊಟ್ಟು. ಎಸ್ಟಿಮೇಟೆಡ್ ಬಿಲ್
4,500 ಸಾವಿರ. ಎಷ್ಟು ಅನ್ಕೊಂಡಿದ್ದೆ? ಏನು ಎಷ್ಟಾಗುತ್ತೆ ಅಂತ 1,500 ರೂಪಾಯಿ ಎಷ್ಟು ಮಾಡಿದ್ರಿ ತಾನೆ ನಿಮ್ಮ ಎಸ್ಟಿಮೇಷನ್ನ? ಎಸ್ಟಿಮೇಷನ್ ರೀಚ್ ಆದಮೇಲೆ ಇವಾಗ ನೀನೇ ಪೇ ಮಾಡ್ಬೇಕು. ಒಂದ್ ಕೈಲಿಕ್ಕ